ಹುಣಸೂರಿನ ಮಹಿಳೆಯ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ಜಮೀನಿಗಾಗಿ ಮತ್ತೆ ಕೋರ್ಟ್ ಮೆಟ್ಟಿಲ್ ಏರಿದಂತ ರೇವಣ್ಣ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಯುವತಿ ಮಹಿಳೆ ಕಿಡ್ನಾಪ್ ಕೇಸ್ ಪ್ರಕರಣದಲ್ಲಿ ಎಸ್ಐಟಿ ವಶದಲ್ಲಿರುವಂತಹ ರೇವಣ್ಣ ಮತ್ತೆ ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಜಾಮೀನಿಗಾಗಿ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಇದೀಗ ಪ್ರಜ್ವಲ್ ಎಚ್ ಡಿ ರೇವಣ್ಣ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಸಿಆರ್ಪಿಸಿ ಸೆಕ್ಷನ್ 439 ಅಡಿಯಲ್ಲಿ ಜಾಮೀನು ಅರ್ಜಿ ಸಲ್ಲಿಕೆ ಮಾಡಲಾಗಿದೆ. ವಕೀಲ ಪವನ್ ಸಾಗರ್ ಮೂಲಕ ಜಾಮೀನು ಅರ್ಜಿಯನ್ನ ಸಲ್ಲಿಸಲಾಗಿದೆ. ಹುಣಸೂರಿನ ಕೆಆರ್ ನಗರದ ಮಹಿಳೆಯ ಕಿಡ್ನಾಪ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಜಾಮೀನಿಗಾಗಿ ಮತ್ತೆ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಎಚ್ ಡಿ ರೇವಣ್ಣ. ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಜಾಮೀನು ಅರ್ಜಿ ವಿಚಾರಣೆಗೆ ದಿನಾಂಕ ಇನ್ನೂ ಕೂಡ ನಿಗದಿಯಾಗಿಲ್ಲ. ಎಸ್ಐಟಿ ಕಸ್ಟಡಿ ಮುಗಿಯುವ ದಿನವೇ ಅರ್ಜಿ ವಿಚಾರಣೆ ಸಾಧ್ಯತೆ ಇದೆ. ಹುಣಸೂರಿನ ಮಹಿಳೆಯ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ಇದೀಗ ವಶಕ್ಕೆ ಪಡೆದಿದ್ದಾರೆ ಎಚ್ ಡಿ ರೇವಣ್ಣ ಅವರನ್ನ. ನಿನ್ನೆ ನ್ಯಾಯಾಧೀಶರ ಮುಂಭಾಗದಲ್ಲಿ ಹಾಜರುಪಡಿಸಿ 3 ದಿನಗಳ ಕಸ್ಟಡಿಗೆ ಕೇಳಿದ್ದಾರೆ. ಈಗಾಗಲೇ ನ್ಯಾಯಾಧೀಶರಿಂದ 3 ದಿನಗಳ ಕಸ್ಟಡಿಗೆ ಆದೇಶ ಸಿಕ್ಕಿದೆ. ಈ ನಿಟ್ಟಿನಲ್ಲಿ ರೇವಣ್ಣ ಅವರು ಮೇ 8ರವರೆಗೂ ಕೂಡ ನಾಳೆ ನಾಡಿದ್ದು 2 ದಿನ ಇಂದು ಒಟ್ಟು ಈ 3 ದಿನಗಳ ಕಾಲ ಇನ್ನು ಎಸ್ಐಟಿ ಕಸ್ಟಡಿಯಲ್ಲೇ ರೇವಣ್ಣ ಇರಲಿದ್ದಾರೆ. ಎಸ್ಐಟಿ ಅಧಿಕಾರಿಗಳ ವಿಚಾರಣೆಗೆ ಆರೋಪಿ ರೇವಣ್ಣ ಈಗ ಎಸ್ಐಟಿ ಕಸ್ಟಡಿಯಲ್ಲಿರುವಂಥದ್ದು. ಈಗಾಗಲೇ ನ್ಯಾಯಾಧೀಶರ ಆದೇಶದ ಮೇರೆಗೆ ಈಗ ಎಸ್ಐಟಿ ಅಧಿಕಾರಿಗಳು ರೇವಣ್ಣ ಅವರನ್ನ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಆದರೆ ಇತ್ತ ಎಸ್ಐಟಿ ಕಸ್ಟಡಿಗೆ ತೆಗೆದುಕೊಂಡ ಬಳಿಕ ಮತ್ತೆ ರೇವಣ್ಣ ಪರ ವಕೀಲರು ಜಾಮೀನು ಮೊರೆ ಹೋಗಿದ್ದಾರೆ. ರೆಗ್ಯುಲರ್ ಜಾಮೀನು ಅರ್ಜಿ ಸಲ್ಲಿಕೆಗೆ ಅವಕಾಶ ಇದೆ. ಆ ಅವಕಾಶವನ್ನ ಈಗ ಸದುಪಯೋಗ ಪಡಿಸಿಕೊಳ್ಳುವಂತ ಪ್ರಯತ್ನ ರೇವಣ್ಣ ಮಾಡ್ತಿದ್ದಾರೆ. ರೇವಣ್ಣ ಅವರ ಪರ ವಕೀಲ ಈಗ ಮತ್ತೆ ಸಿಆರ್ಪಿಸಿ ಸೆಕ್ಷನ್ 439 ಅಡಿಯಲ್ಲಿ ಜಾಮೀನು ಪಡೆಯೋದಕ್ಕೆ ಅವಕಾಶ ಇದ್ದು ಆ ಅವಕಾಶವನ್ನು ಬಳಸ್ಕೊಳ್ಳೋದಕ್ಕೆ ಈಗ ರೇವಣ್ಣ ಪರ ವಕೀಲರು ಕೋರ್ಟ್ಗೆ ಅರ್ಜಿಯನ್ನು ಹಾಕಿದ್ದಾರೆ. ಆ ಅರ್ಜಿ ವಿಚಾರಣೆಗೆ ಈಗ ಸದ್ಯ ದಿನಾಂಕ ನಿಗದಿ ಆಗಿಲ್ಲ. ಬಟ್ ನಾಳೆ ನಾಡ್ದ ರೇವಣ್ಣ ಅವರ ವಿಚಾರಣೆ ಕೂಡ ಮುಗಿಯುತ್ತೆ. ಅಂದರೆ ಎಸ್ಐಟಿ ಅಧಿಕಾರಿಗಳ ಏನು ವಿಚಾರಣೆ ಮುಗಿಯುತ್ತೆ. ಅದಾದ ನಂತರ ಮತ್ತೆ ಅವ್ರನ್ನ ನ್ಯಾಯಾಂಗ ಬಂಧನ ಕೊಡಬೇಕಾಗುತ್ತೆ. ಬಟ್ ಅದ್ರ ಒಳಗಡೆ ಅವ್ರಿಗೆ ಜಾಮೀನು ಸಿಗುವ ಎಲ್ಲ ಸಾಧ್ಯತೆ ಇದೆ. ಆದರೆ ಈ 3 ದಿನಗಳ ಕಾಲ ಏನು ಎಸ್ಐಟಿ ಅಧಿಕಾರಿಗಳು ಅವ್ರನ್ನ ವಶಕ್ಕೆ ಪಡಿತಾರೋ ಅಲ್ಲಿ ಯಾವ ರೀತಿಯ ಎವಿಡೆನ್ಸನ್ನು ಕಲೆ ಹಾಕ್ತಾರೆ ಅನ್ನೋದು ಮುಖ್ಯ ಆಗುತ್ತೆ. ರೇವಣ್ಣ ಅವರಲ್ಲಿ ಏನೆಲ್ಲ ತನಿಖಾಧಿಕಾರಿಗಳಿಗೆ ಸಹಕಾರ ಕೊಟ್ಟು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ನೀಡ್ತಾರೆ ಅನ್ನೋದ್ರ ಮೇಲೆ ಕಂಪ್ಲೀಟ್ ಡಿಪೆಂಡ್ ಆಗುತ್ತೆ ಮುಂದೆ ರೇವಣ್ಣ ಅವರ ಭವಿಷ್ಯ ಏನು ಅಂತ. ಇನ್ನು ಕಿಡ್ನಾಪ್ ಕೇಸ್ ಈಗ ದೊಡ್ಡ ಮಟ್ಟದಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೇಜರ್ ಟ್ವಿಸ್ಟ್ ಅನ್ನು ಕೊಟ್ಟಿದೆ. ಹೀಗಾಗಿ ಈ ಕಿಡ್ನಾಪ್ ಕೇಸ್ನ ವಿಚಾರದಲ್ಲೂ ಕೂಡ ಆ ಕಿಡ್ನಾಪ್ ಆದಂಥ ಮಹಿಳೆ ಈಗ ಎಸ್ಐಟಿ ಅಧಿಕಾರಿಗಳೇನು ರಕ್ಷಣೆ ಮಾಡಿದಾರೋ ಆ ಮಹಿಳೆ ಕೂಡ ಈಗ ಸರಿಯಾಗಿ ಮಾಹಿತಿಯನ್ನು ನೀಡ್ತಾ ಇಲ್ಲ ಅಧಿಕಾರಿಗಳಿಗೆ. ಒಂದೊಂದು ಸರಿ ಒಂದೊಂದು ಹೇಳಿಕೆಯನ್ನು ಕೊಡೋ ಮೂಲಕ ಒಂದು ರೀತಿ ಎಸ್ಐಟಿ ಅಧಿಕಾರಿಗಳಿಗೂ ಕೂಡ ಗೊಂದಲ ಹುಟ್ಟಾಕಿದ್ದಾರೆ. ಬಟ್ ನಾಳೆ ದಿನ ಅವರು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದಂಥ ಸಂದರ್ಭದಲ್ಲಿ ಆ ಮಹಿಳೆ ಕಿಡ್ನಾಪ್ ಕೇಸ್ಗೂ ರೇವಣ್ಣಗೂ ಸಂಬಂಧ ಇದೆ, ರೇವಣ್ಣ ಅವರೇ ಕಿಡ್ನಾಪ್ ಮಾಡಿಸಿದ್ದು ಅಂತೇಳಿ ಏನಾದರೂ ಸಂಶಯ ವ್ಯಕ್ತಪಡಿಸಿದ್ರೆ ಅಲ್ಲಿ ಮತ್ತೆ ರೇವಣ್ಣ ಅವರಿಗೆ ದೊಡ್ಡ ಮಟ್ಟದ ಅಪಾಯ ಎದುರಾಗುತ್ತೆ. ಇನ್ ಕೇಸ್ ಮಹಿಳೆ ನಾನೇ ಹೋಗಿದ್ದೆ, ನಾನೇ ಅಲ್ಲಿ ಇದ್ದೆ ಅಂತೇಳಿ ಏನಾದರೂ ಹೇಳಿಕೆ ಕೊಟ್ಟರೆ ರೇವಣ್ಣ ಅವರಿಗೆ ಬಿಗ್ ರಿಲೀಫ್ ಅಂತೂ ಸಿಕ್ಕೇ ಸಿಗತ್ತೆ, ಸಂಕಷ್ಟದಿಂದ ಪಾರಾಗ್ತಾರೆ. ಆದರೆ ಈಗ ಕಿಡ್ನಾಪ್ ಆದಂಥ ಮಹಿಳೆಯ ಹೇಳಿಕೆ ಬಹಳ ಮುಖ್ಯ ಆಗತ್ತೆ. ಹೀಗಾಗಿ ಕಿಡ್ನಾಪಿಂದ ರಕ್ಷಣೆಗೆ ಒಳಗಾಗಿರುವಂಥ ಮಹಿಳೆ
ಈಗ ಯಾವ ರೀತಿ ಸ್ಟೇಟ್ಮೆಂಟನ್ನು ಪಾಸ್ ಮಾಡ್ತಾರೆ ನ್ಯಾಯಾಧೀಶರ ಮುಂದೆ ಅನ್ನೋದು ಒಂದು ಬಹಳ ಮುಖ್ಯ ವಿಚಾರ. ಇನ್ ಕೇಸ್ ಕಿಡ್ನಾಪ್ ಕೇಸಲ್ಲಿ ಏನಾದರೂ HD ರೇವಣ್ಣ ಅವ್ರಿಗೆ ದೊಡ್ಡ ಉರುಳು ಸುತ್ತಕೊಳ್ತು ಅಂದರೆ ಅದು ಭಾರಿ ದೊಡ್ಡ ಮಟ್ಟದಲ್ಲಿ ಮತ್ತೆ ರೇವಣ್ಣ ಅವ್ರಿಗೆ ಸಂಕಷ್ಟದಿಂದ ಪಾರಾಗೋದಕ್ಕೆ ಬೇರೆ ಯಾವುದೇ ಅವಕಾಶಗಳಿಲ್ಲದಂತೆ ದೊಡ್ಡ ಅಪಾಯವೇ ಎದುರಾಗುತ್ತೆ. ಬಟ್ ಈಗ ರೇವಣ್ಣ ಅವರು ಹೇಳ್ತಾ ಇದ್ದಾರೆ, ನನ್ನ ವಿರುದ್ಧ ಏನು ಲೈಂಗಿಕ ದೌರ್ಜನ್ಯ ಅನ್ನೋ ಆರೋಪ ಮಾಡಿದ್ರು, ಆ ಆರೋಪಗಳಿಗೆ ಯಾವುದೇ ಎವಿಡೆನ್ಸ್ ಇಲ್ಲ, ಯಾವುದೇ ದಾಖಲೆಗಳಿಲ್ಲ, ಪ್ರೂಫ್ ಇಲ್ಲ, ಏನೂ ಇಲ್ಲ. ಅದ್ಯಾವುದು ಇಲ್ಲದೆ ಇದ್ದದಕ್ಕೆ ನನ್ನನ್ನು ಅರೆಸ್ಟ್ ಮಾಡೋಕ್ಕೂ ಅವ್ರ ಕೈಲಿ ಆಗಲಿಲ್ಲ. ಬಟ್ ನನ್ನನ್ನು ಹೇಗಾದರೂ ಮಾಡಿ ಕಸ್ಟಡಿಗೆ ತೆಗೆದುಕೊಳ್ಬೇಕು ಅಂತೇಳಿ ಈ ಕಿಡ್ನಾಪ್ ಅನ್ನುವಂಥ ಕುತಂತ್ರ ಸೃಷ್ಟಿ ಮಾಡಿ ನನ್ನನ್ನು ಕಸ್ಟಡಿಗೆ ತೊಗೊಂಡಿದ್ದಾರೆ ಅಂತೇಳಿ ಈಗಾಗಲೇ ರೇವಣ್ಣ ಅವರು ಹೇಳಿದ್ದಾರೆ. ಮಾಧ್ಯಮಗಳು ಮುಂದೆ ಹೇಳಿದ್ದಾರೆ, ನ್ಯಾಯಾಧೀಶರು ಮುಂದೆ ಹೇಳಿದ್ದಾರೆ. ಬಟ್ ಈ ವಿಚಾರದಲ್ಲೂ ಕೂಡ ನ್ಯಾಯಾಧೀಶರೀಗ SITಯಿಂದ ವಿವರಣೆಯನ್ನು ಕೇಳಿದ್ದಾರೆ. ಏನಾಗ್ತಾ ಇದೆ, ಯಾಕೆ ಹಿಂಗೆ ಕಕ್ಷಿದಾರ ಈಗ ಅಪರಾಧಿ ಸ್ಥಾನದಲ್ಲಿರುವಂಥ ಆರೋಪಿ ಸ್ಥಾನದಲ್ಲಿರುವಂಥ HD ರೇವಣ್ಣ ಅವ್ರು ನೋಡಿದ್ರೆ ಹಿಂಗೆ ಮಾತಾಡ್ತಾರೆ. ಸೊ ಈಗ ಕಿಡ್ನಾಪ್ ಮಾಡಿರುವಂಥ ಮಹಿಳೆಯನ್ನ ಏನು ರಕ್ಷಣೆ ಮಾಡಿದ್ದೀನಿ ಅಂತ ಹೇಳ್ತಿದ್ದೀರಿ, ಆ ಮಹಿಳೆಯ ರಿಯಾಕ್ಷನ್ ಏನಿದೆ ಮತ್ತೆ ಹಾಗಾದ್ರೆ ಅಂತ ಈಗ ನ್ಯಾಯಾಧೀಶರು ಕೂಡ ವರದಿಯನ್ನು ಕೇಳಿದ್ದಾರೆ. ಎಲ್ಲ ಬೆಳವಣಿಗೆಗಳು ಕೂಡ ಭಾರಿ ದೊಡ್ಡ ಮಟ್ಟದಲ್ಲಿ ಈಗ ರೇವಣ್ಣ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇದೆ. ಜಾಮೀನಿಗಾಗಿ ಮತ್ತೊಂದು ಕಡೆ ಅರ್ಜಿ ಕೂಡ ಸಲ್ಲಿಕೆ ಆಗಿದೆ. ಈಗ ರೆಗ್ಯುಲರ್ ಜಾಮೀನು ಅರ್ಜಿ ಸಲ್ಲಿಕೆ ಮಾಡಿರುವಂಥ ರೇವಣ್ಣ ಅವರಿಗೆ ಯಾವ ರೀತಿಯ ರಿಲೀಫ್ ಸಿಗುತ್ತೆ ಅನ್ನೋದೇ ಈಗ ಮುಖ್ಯ ವಿಚಾರ. ಬೀಸೋ ದುಂಡೆಯಿಂದ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯಸ್ಸಂತೆ. ಹಾಗೆ ರೇವಣ್ಣ ಅವ್ರಿಗೆ ಈಗ ಕಿಡ್ನಾಪ್ ಕೇಸಿಂದ ತಪ್ಪಿಸ್ಕೊಂಡ್ರೆ ಭಾರಿ ದೊಡ್ಡ ಮಟ್ಟದಲ್ಲಿ ಆತಂಕದಿಂದ ಪಾರಾಗೋಕ್ಕೆ ಅವಕಾಶಗಳು ಸಿಗುತ್ತೆ. ಇಲ್ಲ ಅಂತಂದರೆ 100% ರೇವಣ್ಣ ಅವ್ರಿಗೆ ಜೈಲೇ ಗತಿ. ಈಗಾಗಲೇ ಬಹಳ ದೊಡ್ಡ ಹಗರಣ, ಲೈಂಗಿಕ ಹಗರಣದ ಆರೋಪ ಅವ್ರ ಮೇಲಿದೆ. A1 ಆರೋಪಿ. ಬಟ್ ಅವ್ರದ್ದು ಅನ್ನುವಂಥ ವಿಡಿಯೋಗಳು ಯಾವುದೂ ಕೂಡ ಇನ್ನೂ ರಿಲೀಸ್ ಆಗಿಲ್ಲ, ಎಲ್ಲೂ ಕೂಡ ವೈರಲ್ ಆಗಿಲ್ಲ. ಬಟ್ ಅವರ ಪುತ್ರ ಪ್ರಜ್ವಲ್ ರೇವಣ್ಣ ಅವ್ರದ್ದು ಎನ್ನಲಾದಂಥ ವಿಡಿಯೋಗಳು ವೈರಲ್ ಆಗಿದೆ. ಆದರೆ ಪ್ರಜ್ವಲ್ ರೇವಣ್ಣ ಹೇಳ್ತಾ ಇದ್ದಾರೆ, ಅದೆಲ್ಲ ಒಂದು ಕುತಂತ್ರ, ಸತ್ಯ ಆದಷ್ಟು ಬೇಗ ಹೊರಗೆ ಬರುತ್ತೆ. ಬಟ್ ನಾನೀಗ ಬೇರೆ ದೇಶದಲ್ಲಿದ್ದೀನಿ, ವಿದೇಶದಲ್ಲಿದ್ದೀನಿ ಕಾರ್ಯನಿಮಿತ್ತ, ಹಾಗಾಗಿ ನಾನೀಗ SIT ಅಧಿಕಾರಿಗಳ ವಿಚಾರಣೆಗೆ ಹಾಜರಾಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತೇಳಿ ತಲೆಮರೆಸ್ಕೊಂಡು ಈಗ ವಿದೇಶಗಳಲ್ಲಿ ಹುಡುಕಾಡ್ತಾ ಇದ್ದಾರೆ. ಆದರೆ ತಲೆಮರೆಸ್ಕೊಂಡಿದ್ದಾರೆ. ಈಗ ಅವ್ರನ್ನ ಹುಡುಕಾಡುವಂಥ ಪ್ರಯತ್ನ ಕೂಡ ನಡೀತಾ ಇದೆ. ಇನ್ನು ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟಂತೆ ಇದೀಗ ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ನಾಳೆಗೆ ಅರ್ಜಿ ವಿಚಾರಣೆ ಮುಂದೂಡಿಕೆ ಮಾಡಲಾಗಿದೆ. ನಾಳೆ ಮತ್ತೆ ಜಾಮೀನು ಅರ್ಜಿಯನ್ನು ವಿಚಾರಣೆ ಮಾಡೋದಾಗಿ ಸಿಟಿ ಸಿವಿಲ್ ಕೋರ್ಟ್ನ ನ್ಯಾಯಾಧೀಶರು ಜಾಮೀನು ಅರ್ಜಿಯನ್ನು ವಿಚಾರಣೆಗೆ ಮುಂದೂಡಿಕೆ ಮಾಡಿದ್ದಾರೆ. CRPC ಸೆಕ್ಷನ್ 439 ಅಡಿಯಲ್ಲಿ ಸಲ್ಲಿಕೆಯಾಗಿದ್ದಂಥ ಜಾಮೀನು ಅರ್ಜಿ ವಿಚಾರಣೆ ಇವತ್ತು ನಡೆಸಿದಂಥ ನ್ಯಾಯಾಧೀಶರು ನಾಳೆಗೆ ಅದನ್ನು ಮುಂದೂಡಿದ್ದಾರೆ. ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಲಾಗಿದೆ. ನಾಳೆಗೆ ಅರ್ಜಿಯನ್ನು ವಿಚಾರಣೆ ಮಾಡೋದಾಗಿ ಸಿಟಿ ಸಿವಿಲ್ ಕೋರ್ಟ್ನ ನ್ಯಾಯಾಧೀಶರು ಇದೀಗ ಜಾಮೀನು ಅರ್ಜಿ ವಿಚಾರಣೆಯನ್ನು ಮುಂದೂಡಿರುವಂಥದ್ದು. CRPC ಸೆಕ್ಷನ್ ಆಲ್ರೆಡಿ ನಾನು ಹೇಳಿದ್ದೀನಿ, ಇದು ರೆಗ್ಯುಲರ್ ಬೇಲ್ ಅಪ್ಲೈ ಅಂತ. ರೆಗ್ಯುಲರ್ ಬೇಲ್ ಅಪ್ಲೈಗೆ ಈಗ HD ರೇವಣ್ಣ ಅವರಿಗೆ ಅವಕಾಶ ಇತ್ತು. ಆ ಅವಕಾಶವನ್ನು ಇವರು ಬಳಸ್ಕೊಳ್ತಾ ಇದ್ದಾರೆ. ನಾಳೆ ಈಗ ಈ ಅರ್ಜಿ ವಿಚಾರಣೆಗೆ ಸಿಟಿ ಸಿವಿಲ್ ಕೋರ್ಟ್ನ ನ್ಯಾಯಾಧೀಶರು ಮುಂದೂಡಿರುವಂಥದ್ದು.